ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬ್ರ್ಯಾಂಡ್ ಬೆಂಗಳೂರಿನ ರಿಯಾಲಿಟಿ ಚೆಕ್ ಮಾಡ್ತಾ ಇರುವಂಥದ್ದು. ನಿನ್ನೆ ನಾವು ಇಲ್ಲಿ ಪಕ್ಕದಲ್ಲೇ ಇಲಿಯಾಸ್ ನಗರ ಆಗಿರ್ಬೋದು ಮತ್ತು ರಾಮಕೃಷ್ಣ ನಗರ ಆಗಿರ್ಬೋದು, ನಿನ್ನೆ ಗುಂಡಿಗಳನ್ನ ತೋರಿಸಿದ್ವಿ, ಎಲ್ಲಿ ನೀರು ಗುಂಡಿಗಳು ಓಪನ್ ಇದೆ ಅನ್ನೋವಂಥದ್ದನ್ನ ತೋರಿಸಿದ್ವಿ, ನೀರು ಹರಿಯೋದನ್ನು ತೋರಿಸಿದ್ವಿ. ಹಾಗೆ ಈಗ ನಾನು ಬೆಳಗಿನ ಜಾವ ಇದೇ ರಾಮಕೃಷ್ಣ ನಗರದಲ್ಲಿ ಮನೆ ಮುಂದ್ಗಡೆ ನಿಂತಿರುವಂಥ ಜಮಾವಣೆಗೊಂಡಂಥ ನೀರನ್ನ ತೋರಿಸ್ತಾ ಇದ್ದೀನಿ. ಮನೆಗೆ ಹೋಗೋಕೆ ದಾರಿ ಕೂಡ ಇಲ್ಲಿನ ಜನರಿಗಿಲ್ಲ. ನನ್ನ ಬಲಭಾಗದಲ್ಲಿ ನಮ್ಮ ಕ್ಯಾಮ್ರಾ ಜರ್ನಲಿಸ್ಟ್ ನಿಮಗೆ ತೋರಿಸ್ತಾರೆ ಯಾವ ರೀತಿ ಇದೆ ಅಂತ. ನಾನು ನಿಂತಲ್ಲಿ ನೋಡ್ಬೋದು, ನೀವು ಕಲ್ಲುಗಳನ್ನ ಇಟ್ಟು ಜನರು ಹೋಗುವಂಥ ದಾರಿ ತಾವಾಗೇ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ವಿಜುವಲ್ಸ್ ಯಾವ ರೀತಿ ಇದೆ. ಆ ಕಸ ಆಗಿರ್ಬೋದು, ಏನೇನು ಹರಿದು ಚರಂಡಿ ನೀರು ಬರುತ್ತಲ್ಲ, ಆ ಮನೆಗೆ ಹೋಗೋ ದಾರಿ ಎದುರುಗಡೆ ಈ ಒಂದು ನೀರು ನಿಂತಿರುವಂಥದ್ದು. ಈ ಸೊಳ್ಳೆಗಳು ಬರುತ್ತೆ. ಇದರಿಂದ ಮಕ್ಕಳು ಯಾರಾದರೂ ದಾಟಬೇಕಾದ್ರೆ ಯಾವ ರೀತಿ, ಅಥವಾ ವಯೋವೃದ್ಧರಾಗಿರ್ಬೋದು, ಇಲ್ಲಿ ಓಡಾಡೋಕ್ಕೆ ದಾರಿ ಇಲ್ಲ. ಸುಮಾರು 50 ಮನೆಗಳಿಗೆ ಈ ಹೋಗುವಂತಹ ದಾರಿ ಇದಾಗಿದ್ದು, ರಾಮಕೃಷ್ಣ ನಗರದಲ್ಲಿ ಸಂಪೂರ್ಣವಾಗಿ ಈ ಕೊಳಚೆ ನೀರು ನಿಂತಿರುವಂಥದ್ದು. ಈ ನಿಂತ ನೀರಿನ ಬಗ್ಗೆ ಯಾವುದೇ BBMP ಅವರಾಗಿರ್ಬೋದು, ವಾರ್ಡ್ನವರಾಗಿರ್ಬೋದು ಯಾವುದೇ ಗಮನ ಹರಿಸ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿನ ಜನರ ವಾದ ಆಗಿರುವಂಥದ್ದು. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಕಲ್ಲುಗಳನ್ನ ಇಟ್ಟು ಆ ಮೂಲಕ ದಾಟ್ ಹೋಗುವಂತಹ ಒಂದು ಕೆಲಸವನ್ನ ತಾವೇ ಒಂದು ತಾತ್ಕಾಲಿಕ ಪರಿಹಾರವನ್ನ ಇಲ್ಲಿನ ಜನ ಮಾಡ್ತಾ ಇರುವಂಥದ್ದು. ಸದ್ಯ ನಾನು ಸ್ಥಳೀಯ ವ್ಯಕ್ತಿ ಇಲ್ಲಿ ಆ ಒಂದು ಮನೆಯ ಪಕ್ಕದಲ್ಲಿ ಇರುವಂಥವ್ರು, ಅಥವಾ ಆ ಮನೆಯವರೇ ಅನ್ಕೊಳ್ಳೋಣ, ಅವರು ಹೇಳ್ತಾ ಇರುವಂಥದ್ದು ಏನು, ಅವರ ಒಂದು ಸಮಸ್ಯೆ ಏನಂತ ಅವರಿಂದಾನೇ ಕೇಳೋಣ ಆ ಮನೆಯವ್ರನ್ನ. ಸರ್, ಏನು ಹೇಳ್ತೀರಾ ಇಲ್ಲಿನ ಸಮಸ್ಯೆ ಬಗ್ಗೆ? ಅಷ್ಟೇ ಮಳೆ ಬಂದಾಗಲೇ ಇದು ತುಂಬ ಪ್ರಾಬ್ಲಮ್ ಆಗಿತ್ತು ನಮಗೆ. ನೋಡಿ ಗ್ಯಾಪ್ ಇದೆ ನೋಡಿ, ಅದೊಂದು ಬಾರ್ಡ್ರು ಅಷ್ಟಾಗಿತ್ತು ನೀರಲ್ಲಿ, ಇಷ್ಟು ಬರ್ತದೆ ನೀರಲ್ಲಿ, ಇಷ್ಟು ನೀರು ಬರೋದು ಇಲ್ಲಿ. ಹೌದು, ಚಿಕ್ಕ ಮಕ್ಕಳಿದ್ದಾರೆ. ಲಾಸ್ಟ್ ಟೈಮ್ ನಾವೇ ಎಲ್ಲ ಸರಿ ಬೇರ್ಬಿಟ್ಟು ಕ್ಲೀನ್ ಮಾಡಿದ್ದೀವಲ್ಲ, ಆದ್ರೂ ಯಾರು ಬಂದಿಲ್ಲ ಇಲ್ಲಿ, ಯಾರು ಬಂದಿಲ್ಲ, ಬರ್ತಾ ಹೇಳ್ತಾರೆ ಅಷ್ಟೇ, ಯಾರು ಬರ್ತಾ ಇಲ್ಲ. ಭಾಳ ತೊಂದರೆ ಬಿಡ್ತಾರೆ ನಮಗೆ. ಚಿಕ್ಕ ಮಕ್ಕಳಿದ್ದಾರೆ, ಆಮೇಲೆ ನಮ್ಮ ಅಪ್ಪ ಇದ್ದಾರೆ, ಬಿದ್ದೋ ಬಿಟ್ರೆ ಭಾಳ ಕಷ್ಟ ಸರ್ ಇಲ್ಲಿ. ಈಗ ಎಲೆಕ್ಷನ್ ಬಂದಾಗ ಮತ ಕೇಳಕ್ಕೆಲ್ಲ ಬರ್ತಾರೆ. ಈಗ ಮತ ಕೇಳಕ್ ಬಂದು ಮತ ಕೇಳ್ತಾರೆ. ಈ ತರ ಮಳೆ ಆದಾಗ ಮಂಡಿವರೆಗೂ ನೀರು ಬರುತ್ತೆ ಅಂತ ಹೇಳ್ತೀರಿ. ಹೌದು, ಎಷ್ಟೇ ಸಮಸ್ಯೆ ಆಗ್ತಿದೆ. ಅವ್ರಿಗೆ ಹೇಳಿದಾಗ ಏನಾಗ್ತಿದೆ? ಕಂಪ್ಲೇಂಟ್ ಕೊಟ್ಟಿದ್ರ? ಹೌದು, ಬಂದ್ರು ನೋಡಿದ್ರು ಹೋಗ್ಬಿಟ್ರು ಅಷ್ಟೇ. ಇವಾಗ ಯಾರು ಏನೋ ತಗೊಂಡಿಲ್ಲ, ರೇಷನ್ ತಗೊಂಡಿಲ್ಲ ಯಾರು. ಈ ಮುಂಚೆ ಇಲ್ಲಿ ಏನಾದ್ರು ಮಕ್ಕಳು ಬಿದ್ದು ಅಥವಾ ಯಾರಾದ್ರೂ ಬಿದ್ದು ಏನಾದ್ರು ಘಟನೆ ಆಗಿಲ್ಲ? ಲಾಸ್ಟ್ ಟೈಮ್ ಇಲ್ಲಿ ಬಿದ್ದಿದ್ದಾರೆ, ಒಂದು ವಯಸ್ಸಾಗಿದ್ದಾರೆ, ಇಲ್ಲ ಮನೆ ಅವ್ರದ್ದು. ಮಂಡಿ ಎಡೈತೆ ಅವ್ರಿಗೆ, ಏಟಾಬಿಟ್ಟಿದೆ, ಮಂಡಿಗೆ ಏಟಾಬಿಟ್ಟಿದೆ, ಅಷ್ಟಿದ್ದಾರೆ, ಎಷ್ಟು ತಗೊಂಡಿದ್ದಾರೆ. ಈ ದಾರಿಯಲ್ಲಿ ಎಷ್ಟು ಜನ ಓಡಾಡ್ತಾರೆ, ಎಷ್ಟು ಜನ ಹೋಗ್ತಾರೆ, ಎಷ್ಟು ಮನೆ ಇದೆ? ಫುಲ್ ನಮ್ಮ ಈ ಬೀದಿನಲ್ಲಿ 50 ಮನೆ ಇದೆ, 50 ಮನೆ ಇದೆ. ಎಲ್ರು ನೋಡಿ ಇವಾಗ ಇದ ರೋಡ್ ಹಿಂಗ್ ಬರ್ತಾರೆ, ಇವಾಗ ಈ ರೋಡ್ ಬರ್ತಾರೆ, ಹಿಂಗ್ ಬರ್ತಾರೆ, ಎಲ್ರು ಈ ರೋಡ್ ಬರ್ತಾರೆ. ಯಾರ್ದು ಬೇರೆಯವ್ರ ಸೈಡ್ ಇದ್ದು ಖಾಲಿ ಬರ್ತಾರೆ. ಇವಾಗ ಮನೆ ಕಟ್ಬಿಟ್ಟು ಅವ್ರಿಗೂ ನಮಗೂ ದಾರಿ ಇಲ್ಲ. ಬಾಕಿ ಇವಾಗ ಪರ್ಮನೆಂಟ್ ಆಗಿ ಇಲ್ಲಿ ಕ್ಲೋಸ್ ಆಗ್ಬಿಡ್ತಾರೆ ಎಲ್ಲಾನು, ಶೀತ ಆಗ್ಬಿಟ್ರೆ. ನಯೀಮ್ ಅಂತ ಸರ್. ಇವಾಗ ಆದಷ್ಟು ಬೇಗ ಇದನ್ನ ಇವ್ರು ಏನ್ ಮಾಡ್ಬೇಕು, ಕ್ಲೀನ್ ಮಾಡ್ಬೇಕು. ರಾಜಕಾಲುವೆ ಇದೆ ಮುಂದಗಡೆ, ಅದನ್ನ ಕ್ಲೀನ್ ಮಾಡಿ ಇದನ್ನ ಮಣ್ಣೆ ಬಿಟ್ರೆ ನೀರು ಹೋಗ್ಬಿಡ್ತಾರೆ ಆರಾಮಾಗಿ. ಇಲ್ಲಾಂದ್ರೆ ಇದು ಹೋಗಲ್ಲ ಸರ್. ಹೌದೌದು ನೋಡಿ, ಇಲ್ಲಿ ರಾಜಕಾಲುವೆ ಇರುವಂಥದ್ದು. ರಾಜಕಾಲುವೆ ಸರಿಯಾಗಿ ನಿರ್ವಹಣೆ ಆಗದೆ ಇರೋದಕ್ಕೆ ಅಲ್ಲಿನ ನೀರು ಈ ಕಡೆಯಿಂದ ಬಂದು ಇಲ್ಲಿ ಜಮಾವಣೆ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರ ಮಾತು. ಇಲ್ಲಿ ನಮಗೆ ಮನೆಗೆ ಹೋಗೋಕೆ ದಾರಿ ಇಲ್ಲ. ನಮ್ಮ ಮನೆಯಲ್ಲಿ ವಯೋವೃದ್ಧರಿದ್ದಾರೆ, ನಮ್ಮ ತಂದೆ ಇದ್ದಾರೆ, ಅವರೆಲ್ಲ ಜಾರಿ ಬಿದ್ದರೆ ಏನು ಮಾಡೋದು? ಈ ಹಿಂದೆ ಕೂಡ ಇಲ್ಲಿ ಒಬ್ಬರಿಗೆ ಬಿದ್ದು ಮಂಡಿಗೆ ಏಟಾಗಿತ್ತು ಅನ್ನುವಂಥದ್ದು ಇವರ ಮಾತು. ಯಾರೇ ಬಂದ್ರೂ ಸಮಸ್ಯೆ ಕೇಳ್ತಾರೆ, ಆದರೆ ಪರಿಹಾರವನ್ನ ನೀಡ್ತಾ ಇಲ್ಲ ಅನ್ನುವಂಥದ್ದು ಇವರ ವಾದ. ಸದ್ಯದ ಇವರ ಮನವಿ ಇಷ್ಟೇ, ಇಲ್ಲಿ ಮತ್ತೊಮ್ಮೆ ಈ ರೀತಿ ಸಮಸ್ಯೆ ಆಗಬಾರ್ದು. ತಾತ್ಕಾಲಿಕವಾಗಿ ನಾವು ಕಲ್ಲುಗಳನ್ನ ಇಟ್ಟು, ಈ ಮುಂಚೆ ನಾನೊಂದು ಗುಂಡಿಯನ್ನು ತೋರಿಸಿದ್ದೆ, ಅಲ್ಲಿ ಕೂಡ ಅವರು ಬಾಗಿಲನ್ನ ಇಟ್ಟು ತಾತ್ಕಾಲಿಕ ಪರಿಹಾರ ಮಾಡ್ಕೊಂಡಿದ್ರು. ಇಲ್ಲಿ ಕೂಡ ಮನೆಗೆ ಹೋಗೋದಕ್ಕೆ ದಾರಿಯಾಗಿ ಕಲ್ಲುಗಳನ್ನ ಇಟ್ಟು ದಾರಿ ಮಾಡ್ಕೊಂಡಿದ್ದಾರೆ. ತಾತ್ಕಾಲಿಕ ಪರಿಹಾರವನ್ನ ಸ್ಥಳೀಯರೇ ಮಾಡ್ಕೊಳ್ತಾ ಇದ್ದಾರೆ. BBMP ಅವರು ಇನ್ನಾದ್ರೂ ಇವರಿಗೆ ಸಂಪೂರ್ಣ ಪರಿಹಾರವನ್ನ ಮಾಡಿಕೊಟ್ಟು ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನುವಂಥದ್ದೇ ವಿಸ್ತಾರ ಕಳಕಳಿ. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆ ಅರವಿಂದ್, ವಿಸ್ತಾರ ನ್ಯೂಸ್, ಬೆಂಗಳೂರು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.